ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿಯವರು ಮಂಗಳವಾರ ತಮ್ಮ 56ನೇ ಹುಟ್ಟುಹಬ್ಬವನ್ನು ಕಾರ್ಯಕರ್ತರೊಂದಿಗೆ ವಿಶಿಷ್ಟವಾಗಿ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜಾತಿ ವ್ಯವಸ್ಥೆಯು ದೇಶದ ಪ್ರಗತಿಗೆ ದೊಡ್ಡ ಅಡ್ಡಿಯಾಗಿದ್ದು, ಎಲ್ಲರೂ ಜಾತಿ ಧರ್ಮಗಳನ್ನು ಬದಿಗಿಟ್ಟು ಒಗ್ಗಟ್ಟಿನಿಂದ ನಾಡು ದೇಶವನ್ನ ಕಟ್ಟಲು ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ತಮ್ಮ ತೋಟದ ಮನೆಯಲ್ಲಿ ಅಭಿಮಾನಿ ಬಳಗ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಸ್ ಪಾಟೀಲ್ ನಡಹಳ್ಳಿ, ನಾನು ಕೈಮುಗಿದು ಕೇಳಿಕೊಳ್ಳುತ್ತೇನೆ, ಜಾತಿ ಧರ್ಮಗಳಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ನಮ್ಮ ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸುವುದು, ಯುವಕರಿಗೆ ಉದ್ಯೋಗ ಸೃಷ್ಟಿಸುವುದು ನಮ್ಮ ಆದ್ಯತೆಯಾಗಬೇಕು ಎಂದರು. ಮುದ್ದೇಬಿಹಾಳ್ ಮತಕ್ಷೇತ್ರದ ಅಭಿವೃದ್ಧಿ ಕುರಿತು ಮಾತನಾಡಿದ ಅವರು, ಮುದ್ದೇಬಿಹಾಳ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಪಾರ ಸಂಪನ್ಮೂಲಗಳಿದ್ದರೂ ಅದನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ನಾಯಕನನ್ನ ಆಯ್ಕೆ ಮಾಡಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಕಳಪೆ ಆಡಳಿತದಿಂದಾಗಿ ರೈತರಿಗೆ ಫಸಲ್ ಬಿಮಾ ಯೋಜನೆಯ ಲಾಭ ಸಿಗುತ್ತಿಲ್ಲ. ಬೂದಿಹಾಳ್ ಪೀರಾಪುರ ಏತ ನೀರಾವರಿ ಯೋಜನೆ ಸಮರ್ಪಕವಾಗಿ ಆಗಿಲ್ಲ. ನನ್ನ ಅವಧಿಯಲ್ಲಿ ಆರಂಭವಾದ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿವೆ. ಅಭಿವೃದ್ಧಿ ಪರ ನಾಯಕರನ್ನ ಸೋಲಿಸಿ 25 ವರ್ಷ ನಿದ್ರಿಸುವ ಸುಳ್ಳು ಹೇಳುವವರನ್ನ ಜನ ಆಯ್ಕೆ ಮಾಡಿದ್ದಾರೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು. ನಮ್ಮ ದೇಶದಲ್ಲಿ ನಮ್ಮ ಸಮಾಜಕ್ಕೆ ವ್ಯವಸ್ಥೆ ಹಾಳಾಗಲಿಕ್ಕೆ ಅತ್ಯಂತ ಪ್ರಮುಖ ಕಾರಣ ಅಂದ್ರೆ ಜಾತಿ. ಆ ಜಾತಿಯಿಂದ ಹೊರಬರಬೇಕು. ನಾವೆಲ್ಲ ಭಾರತೀಯರು ಒಂದಾಗಿ ದೇಶ ಕಟ್ಟಬೇಕು, ನಾಡು ಕಟ್ಟಬೇಕು, ನಮ್ಮ ಬದುಕು ಕಟ್ಟಬೇಕು. ಅವಾಗ ನಾವು ಬದಲಾವಣೆ ತರಲಿಕ್ಕೆ ಸಾಧ್ಯ. ಅದಕ್ಕೆ ಬರೀ ನೀರಾವರಿ ನೋಡಿ, ನಾನು ನೀರಾವರಿ ಯೋಜನೆ ಇಷ್ಟು ಫಾಸ್ಟ್ ಆಗಿ ಮಾಡ್ಸಂಗಿದ್ದೆ, ಎಲ್ಲ ಡಬ್ಬ ಕಟ್ಟ ನಿಂತವೆ. ಈಗ ಮತ್ತೆ ಏನಾದ್ರು ಹೋರಾಟ ಕೇಳಬೇಕು, ನಾವೇ ಬದುಕಂದ್ರೆ ಏನು, ಬದುಕಿಗೆ ಏನು ಅವಶ್ಯಕತೆ ಇದೆ ಅನ್ನೋದು ಬಹಳ ಮುಖ್ಯ. ನಮಗೆ ಅದನ್ನ ಕಟ್ಟುವಂತಹ ನಾಯಕತ್ವ ಬೇಕು. ಅದನ್ನು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ವೇದಿಕೆ ನಿರ್ಮಾಣ ಆಗಬೇಕು. ಏನು ಬದುಕಿಗೆ ಬೇಕಾಗಿರ್ತಕ್ಕಂಥ ಸೃಷ್ಟಿಕರ್ತ ಕೊಟ್ಟಿರ್ತಕ್ಕಂಥ ಸೃಷ್ಟಿಯಲ್ಲಿರ್ತಕ್ಕಂಥ ನೀರು, ಬೆಳಕು, ಭೂಮಿ, ಮಣ್ಣು ಇದೆಲ್ಲನ ಬಳಸಿಕೊಂಡು ಆಧುನಿಕವಾಗಿ ಹೇಗೆ ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥ ಯೋಚನೆ ನಮ್ಮಲ್ಲಿ ಬರಬೇಕು. ಅದನ್ನು ತರುವಂತ ನಾಯಕರು ಸರ್ಕಾರಕ್ಕೆ ಇನ್ಶೂರೆನ್ಸ್ ಏನು ಬರುತ್ತಲ್ಲ, ಅದು ಪರ್ಸೆಂಟೇಜ್ ಇರುತ್ತೆ. ಸ್ಟೇಟ್ ಗೌರ್ಮೆಂಟ್ ಇಷ್ಟು ಕಟ್ಬೇಕು ಅಂತ, ರೈತರು ಇಷ್ಟು ಕಟ್ಬೇಕು ಅಂತ. ಅದನ್ನ ಯಾರು ಕಟ್ಸೇ ಇಲ್ಲ. ಯಾರು ನಿನ್ನೆ ಬಂದು ರೈತರು ಅಂತ ಇರುತ್ತೆ, ನಾವು ಇನ್ಶೂರೆನ್ಸ್ ಬಂದಿಲ್ಲ, ಬಾಯ್ ಬಿಡ್ಕೊಳ್ಬೇಡ, ನಾನು ಇಲ್ಲ ಬಾಯ್ ಬಿಡ್ಕೊಳ್ಬೇಡ, 5 ವರ್ಷ ಬಾಯ್ ಬಿಡ್ಕೊಳ್ಳಿ. ಯಾರು ಅದೇ ನೀರಾವರಿ ಯೋಜನೆಗಳು ನೋಡು, ತಾಲೂಕಿನಾಗ ಎಲ್ಲ ನಡೆದವ, ನಾ ಎಲ್ಲಿ ನಿಂತಾವ ಅಲ್ಲೇ ನಿಂತು ಮುಂದೆ ಹೋಗ್ತಾ ಇಲ್ಲ. ನೀರಲ್ಲಿ ನೋಡ್ತೀನಿ ಇಲ್ಲಿ ಯಾವ್ದು ನಾಗಪಟ್ಟಿ ಯೋಜನೆ, ನಾನು ಇವತ್ತು ಧರಣಿ ಮಾಡೋದಿದ್ದೆ. ಹೋರಾಟ ಇರಬೇಕಂದ್ರೆ ಉತ್ತರ ಪ್ರದೇಶದಲ್ಲಿ ಧರಣಿ ಕೊಟ್ಟು ಮಾಡಿದ್ದೆ. ಬಹುಶಃ ಗೊತ್ತಾಯ್ತೇನೋ ಗೊತ್ತಿಲ್ಲ, ಉತ್ತರ ಸಿಕ್ಕರು ಓಡೋದು. ನೀವು ನಾವು ಮಾಡಿರೋ ರಸ್ತೆಗಳು ನೋಡಿ, ಊರೊಳಗೆ ಹೋಗಿ ನೋಡಿ. 25 ವರ್ಷ 30 ಸಾವಿರ ಸಿಸಿ ರೋಡ್ ಕಟ್ ಮಾಡ್ತಾರೆ. ಬಹುಶಃ ಆ ಕುಡಿಯೋ ನೀರಿನ ಯೋಜನೆಗೋಸ್ಕರ ಮಾಡಿರೋ ಹೊಸ ಸಿಸಿ ರೋಡ್ ಕಟ್ ಮಾಡೋದಿಲ್ಲ. ಹೆಂಗ್ ಕಟ್ಟಬೇಕಂತಂದ್ರೆ ಡ್ರಿಲ್ ಎಲ್ಲ ಕಲಾಸ್ ಮಾಡೋದು ರಸ್ತೆ. ನಮ್ಮನ್ನು ಸುಮ್ಮನೆ ಕೂತೇವೆ, ಯಾರು ಮಾತಾಡೋದು. ಈ ಜೀವನ ಹಾಳು ಮಾಡ್ಕೊಂಡು ತತ್ವ ಹೇಳ್ತೀನಿ, ಮಾಧ್ಯಮದ ಮುಂದೆ ಹೇಳಿಕ್ ಬಯಸ್ತೇನೆ. ನನ್ನ ಜೀವನದಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ 2004ರಲ್ಲಿ ನಾನು 100 ಕೋಟಿ ಬಿಸ್ನೆಸ್ ಮಾಡ್ತಿದ್ದೆ. ನಾನು ಏನಾದ್ರು ರಾಜಕಾರಣಕ್ಕೆ ಬರೋದು ಬರೀ ಬಿಸ್ನೆಸ್ ಇದ್ದಿದ್ರೆ 2-3 ಸಾವಿರ ಕೋಟಿ ರೂಪಾಯಿ ಎಂಪ್ಲಾಯರ್ ಕಟ್ಟಿರ್ತಿದ್ದೆ. ಅದನ್ನು ಬಿಟ್ಟು ಇಲ್ಲಿ ಬಂದ ನಾನು ದುಡಿಮೆ ಏನ್ ಮಾಡಿದ್ದೆ, ದುಡಿಮೆದ ಅರ್ಧ ರಾಜಕಾರಣಕ್ಕೆ ದಾಸೋಹ ಕಳೆದು. ನನಗೀಗ 56 ವರ್ಷ.
ಏನು ಕನಸೇನು? ನೀವೇನು ಅಧಿಕಾರ ತಗೊಂಡು ನಾನೇನು ಮಂತ್ರಿಯಾಗಿ ಮರಿಬೇಕಂತ ಆಸ್ತಿ ಮಾಡ್ಬೇಕಂತ ಇಲ್ಲ. ನನ್ನ ತಾಲೂಕಿನಲ್ಲಿ ನಮ್ಮ ತಂದೆ ಇಲ್ಲೇ ಕೂತಿದ್ದಾರೆ, ಸಣ್ಣ ರೈತನ ಮಗನಾಗ್ಬಿಟ್ಟಿದ್ದಾರೆ. ನನ್ನ ಕೆಲಸ ಹೊಲದಲ್ಲಿ ಕೆಲಸ ಮಾಡಿ ಬೆಳೆದಿದ್ದೇನೆ. ಬಡವನ ರೈತನ ನೋವೇನಂತ ಗೊತ್ತಿದೆ. ಭಗವಂತ ನನಗೊಂದು ಅವಕಾಶ ಕೊಟ್ಟಿದ್ದಾನೆ. ನನ್ನ ಜೀವನ ಇರೋದ್ರಲ್ಲೇ ನಾನು ಅನುಭವಿಸಿದ ಕಷ್ಟ ನನ್ನ ತಾಲೂಕಿನ ರೈತರ ಮಕ್ಕಳು ಅನುಭವಿಸಬಾರದು. 224 ಮತಕ್ಷೇತ್ರದಲ್ಲಿ ನಮ್ಮ ತಾಲೂಕಿನಲ್ಲಿ ಇರುವಷ್ಟು ಸಂಪನ್ಮೂಲ ಇಲ್ಲ. ಇಲ್ಲಿ 2 ಆನೆಕಟ್ಟೆ, 68 ಕೆರೆಗಳು, ಫಲವತ್ತಾದ ಭೂಮಿ, 12 ತಿಂಗಳು ನೀರು ಇದೆ. ಆದರೆ ಇದನ್ನ ಗುರುತಿಸಿ ಸಂಪನ್ಮೂಲ ಬಳಕೆ ಮಾಡಿಕೊಳ್ಳಲು ನಾಯಕನನ್ನ ಆಯ್ಕೆ ಮಾಡಿಲ್ಲ. ಮತ ಹಾಕಿ ಗೆಲ್ಲಿಸಿದ ಮತದಾರರಿಗೆ ಕೃತಜ್ಞತೆ ಹೇಳದ ನಾಯಕನನ್ನ ಆರಿಸಿದ್ದೀರಾ. ರೈತರಿಗೆ ಫಸಲ್ ಬಿಮಾ ಯೋಜನೆ ಇಲ್ಲ. ಬೂದಿಹಾಳ್ ಪಿರಾಪುರ ನೀರಾವರಿ ಸಮರ್ಪಕವಾಗಿ ಬಳಕೆ ಇಲ್ಲ. ನನ್ನ ಅವಧಿಯಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳು ಅರ್ಧಕ್ಕೆ ನಿಂತಿವೆ. ನಮ್ಮ ಮತಕ್ಷೇತ್ರದ ಜನರು ದೊಡ್ಡರೋ ಮುಗ್ಧರೋ ತಿಳಿಯುತ್ತಿಲ್ಲ. ನಾನು ರಾಜಕೀಯಕ್ಕೆ ಬರದೆ ಬಿಸಿನೆಸ್ನಲ್ಲೇ ಮುಂದುವರೆದಿದ್ದರೆ 2,000 ಕೋಟಿ ರೂಪಾಯಿ ಎಂಪೈರ್ ಕಟ್ಟುತ್ತಿದ್ದೆ. ನನ್ನ ದುಡಿಮೆಯ ಅರ್ಧ ಹಣ ದಾನಕ್ಕೆ ವ್ಯಯಿಸಿದ್ದೇನೆ. ಅಭಿವೃದ್ಧಿ ಮಾಡುವನನ್ನ ಸೋಲಿಸಿ 25 ವರ್ಷ ನಿದ್ರೆ ಮಾಡುವ ಸುಳ್ಳು ಹೇಳುವರನ್ನ ಆರಿಸಿ ತರುತ್ತಾರೆ ಎಂದು ವಿಷಾದ ವ್ಯಕ್ತಪಡಿಸಿದರು. ನನಗೆ ನನ್ನ ಜನಕ್ಕೆ 24 ಗಂಟೆ ಕರೆಂಟ್ ಕೊಡಬೇಕು, 24 ಗಂಟೆ ಹೊಲಗಳಿಗೆ ನೀರು ಕೊಡಬೇಕು, 24 ಗಂಟೆ ಮನೆಗಳಿಗೆ ನಳದಲ್ಲಿ ನೀರು ಕೊಡಬೇಕು, 24 ಗಂಟೆ ಪ್ರತಿ ರಸ್ತೆಗಳು ಒಂದು ಮುಂದೆ ರಸ್ತೆಯಿಂದ ಇರಬೇಕು. ನಮ್ಮ ಯುವಕರಿಗೆ 24 ಗಂಟೆ ಉದ್ಯೋಗ ಕೊಡಬೇಕು. ಏನೋ ಮಾಡದಿದ್ರೆ 25 ವರ್ಷ ಅವಕಾಶ ಕೊಟ್ಟಿದ್ರೆ ಏನ್ ಮಾಡ್ಬೇಕಂತ ಆಸೆ ಪಡುವಂತ ಎಸ್ ಪಾಟೀಲ್ ಮಂಡಳಿಗೆ ಒಂದು 20 ವರ್ಷ ನನ್ನ ಜೊತೆಗೆ ಇರಬಾರ್ದು. ಆಗ್ತಿತ್ತ ಮಕ್ಕಳನ್ನು ಬಿಟ್ಟಿದ್ದೀರಿ. ನನ್ನ ಕಾನ್ಸಲ್ಲ 48 ಕೆರೆ ಇರುವಂತ ತಾಲೂಕು ಸಿಗಲ್ಲ. 12 ತಿಂಗಳು ನೀರಾವರಿ ಮಾಡ್ಲಿಕ್ಕೆ ಅವಕಾಶ ಇರುವಂತ ತಾಲೂಕು ಕರ್ನಾಟಕದಲ್ಲಿ ಯಾವುದೂ ಇಲ್ಲ. ಸಮುದ್ರದಲ್ಲಿ ಇರೋದು ಒಂದೇ ತಾಲೂಕು, ಮುದ್ದೇಬೇಳ ತಾಲೂಕು. ಮನಸ್ಸು ಮಾಡಿದ್ರೆ ಎಂತವನ್ನ ನೀವು ಬಳಸಬೇಕು ಅಂದ್ರೆ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಹಳ್ಳಿಗಳು ಎಷ್ಟದಾವು, ಎಷ್ಟು ಭೂಕ್ಷೇತ್ರ ಇದೆ, ಯಾವ್ಯಾವ ಹಳ್ಳಿ ಯಾವ ರೀತಿ ನೀರು ತರಬೇಕು, ಎಲ್ಲಿ ಚಾನಲ್ ಬರ್ತದೆ, ಹೇಗೆ ತರಬೇಕು, ಹೇಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನುವಂತ ಅನುಸರಿಸಿರುವಂತ ನಾಯಕರುಗಳಲ್ಲಿ ಯಾಕೆ ಬೇಕಪ್ಪ ಅಧಿಕಾರ ಮಾಡ್ಬೋದು ಹಿಂಗ ಅಂತ ನೀವು ಕೇಳ್ಬೋದು. ಅಧಿಕಾರ ಇದೆ, ನಾನು ಹಲ್ಪ್ ಮಾಡ್ಕೋಬಹುದು, ನಾನು ಸಂತತಿ ಮಾಡ್ಬೋದು, ನೀನು ಮಾಡ್ಲಿಕ್ಕೆ 1,000 ಯುವಕರನ್ನ ತಯಾರು ಮಾಡೇ ಮಾಡಬೇಕು. ಯಾಕಂದ್ರೆ ನಾನು ಇದೇ ಮನೆಗೆ ಹೋಗ್ಬೇಕು, ನಾನು ಇದೇ ಊರಲ್ಲಿ ಇದೇ ತಾಲೂಕಿನಲ್ಲಿ ಹುಟ್ಟಿರ್ಬೇಕು. ನೀವು ಬೇಡ ಅಂದ್ರೂ ಮಾಡ್ಬೇಕು, ನೀವು ಬೈದ್ರು ಮಾಡ್ಬೇಕು, ನನ್ನ ಕರ್ತವ್ಯ. ಸಚಿವ ಕೃಷ್ಣ ಬೈರೇಗೌಡರ ಹೇಳಿಕೆಯನ್ನ ಉಲ್ಲೇಖಿಸಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಭೂ ಸ್ವಾಧೀನದಲ್ಲಿ 1 ಲಕ್ಷ ಕೋಟಿ ರೂಪಾಯಿ ನಷ್ಟವಾಗುತ್ತಿದೆ ಎಂಬುದು ಹಾಸ್ಯಾಸ್ಪದ. ರೈತರ ಭೂಮಿಗೆ ಬೆಲೆ ಕಟ್ಟಲು ಅಥವಾ ಪುನಃ ಸೃಷ್ಟಿಸಲು ಸಾಧ್ಯವಿಲ್ಲವೆಂದು ನಡಹಳ್ಳಿ ಪ್ರತಿಪಾದಿಸಿದರು. ಶಾಸಕ ನಾಡಗೌಡರಿಗೆ ಸವಾಲು ಹಾಕಿದ ಎಸ್ ಪಾಟೀಲ್ ನಡಹಳ್ಳಿ, ನಮ್ಮ ತಾಲೂಕಿನಲ್ಲಿ 7 ಗಂಟೆ ವಿದ್ಯುತ್ ಸಿಗುತ್ತದೆ. ನಾಡಗೌಡರು ತಾಲೂಕಿನ ಒಂದು ಪಂಚಾಯಿತಿಯಲ್ಲಾದರೂ 12 ಗಂಟೆ ವಿದ್ಯುತ್ ಒದಗಿಸಲಿ. ಅವರಲ್ಲಿ ಇಚ್ಛಾಶಕ್ತಿ ಇಲ್ಲವೆಂದು ಹೇಳಿದರು. ಈ ಮತ್ತೆ ಏನಾದ್ರು ಹೋರಾಟಗಳು ನಾಡಿಗಳು ನೆನೆಸಿದ್ರೆ ಕೃಷ್ಣ ಬೈರೇಗೌಡ ಬೆಳಗ್ಗೆ ಕೊಟ್ಟಾರ. ನಮ್ಮ ವಕೀಲರು ಅದಾರ, ಭೂಮಿ ಕಳ್ಕೊಂಡಂತ ರೈತರಿಗೆ ನೀರಾವರಿಗೆ 1 ಲಕ್ಷ ಕೋಟಿ ನಷ್ಟ ಆಗುತ್ತದೆ. ಕೃಷ್ಣ ಕೊಡೋದಿಲ್ಲ, ಅಷ್ಟು ದುಡ್ಡು ಕೊಡ್ತಿದ್ದಾವೆ, ಇನ್ನು ಕೊಟ್ಬಿಡೋದು 2,01,000 ಕೋಟಿ ನಷ್ಟ ಆಗ್ತದೆ ಈ ಯೋಜನೆ ಅನುಷ್ಠಾನ. ಏನೋ ಒಪ್ಪಂದ ದುಡ್ಡು ಕೊಡ್ತಾರೆ. ರೈತರ ಭೂಮಿಗೆ ಬೆಲೆ ಕಟ್ಟಿ ಸಾಧ್ಯವೇ ಇಲ್ಲ. ನೀನು 10 ಕೋಟಿ ಕೊಟ್ಟಲ್ಲ, 50 ಕೋಟಿ ಕೊಟ್ಟರು ಕೂಡ ಭೂಮಿಯನ್ನು ಸೃಷ್ಟಿ ಮಾಡಲಿಕ್ಕೆ ಅವ್ರ ಅಪ್ಪನಿಂದಲೂ ಸಾಧ್ಯ ಇಲ್ಲ. ಅಂತ ಭೂಮಿನ ಪೂರ್ವಜರು ಕೊಟ್ಟಿರ್ತಕ್ಕಂಥ ಭೂಮಿನ ಕೊಡ್ತಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡೋದಕ್ಕೆ ನಾವು ಅಲ್ಲಿ ಕೂತ್ಕೊಂಡು ಭಾಷಣ ಬಂದ ಕರೆಂಟ್ ನಾ ಮಾಡಿಸಿದ್ದೆ, ಉಳಿದಕ್ಕಿದೆ ಸ್ವಲ್ಪ. ಈಗೆಲ್ಲ ಬಹಳ ಜನ ಕರೆಂಟ್ ನಮ್ಗೆ ಹೆಂಗೆ ತಿಂಡಿ ಐತಪ್ಪ, ಈ 7 ತಾಸು ಹೊರಗಿರ್ತೈತಿ, ನಾವು 12 ತಾಸು ಬರ್ಬೇಕು ಬೇಡ, 7 ತಾಸಿದ್ದು 12 ತಾಸು ಬರ್ಬೇಕು ಬೇಡ. ಬರ್ಬೇಕಂದ್ರೆ ಎಷ್ಟು ಮಾಡಿದ್ರೆ ಓಟ್ ಹಾಕ್ಬೇಕು. ನಾನು ಬಿಟ್ಟು ನಿಮ್ಗೆ ಗೊತ್ತಿಲ್ಲ ನಾನೇ ತರ್ಬೇಕಂತ ನಾನು ಸಾಲ ಹಾಕ್ತೀನಿ. ಈಗ ನೀವು ಆಯ್ಕೆ ಮಾಡಿಲ್ಲ, ಒಂದು ಪಂಚಾಯತ್ಗೆ 12 ತಾಸು ಕರೆಂಟ್ ಕೊಡಿಸ್ಬಿಡೋದು ಗಣಮ ಅಂತ. ಒಂದೇ ಪಂಚಾಯತಿ ಕೊಡ್ತೀನಿ, ನಾನು ಇಡೀ ತಾಲೂಕಿಗೆ ಕೊಡಿಸ್ತೀನಿ.
ಹೆಂಗ್ ಕೊಡ್ಬೇಕಂತ ಹೇಳ್ಕೊಡ್ತೀನಿ, ಗೊತ್ತಿಲ್ಲ ನೀವೇ ಹೇಳ್ತೀನಿ ಹೋಗ್ತಮ್ಮ ಅಂತ ಹೇಳಿದ್ರು. ಇಲ್ಲ, ಅವ್ರ ಹತ್ರ ಇಲ್ಲ, ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ. ಅನುದಾನ ತರಬೇಕು, ವಿಶೇಷ ಅನುದಾನ ಎಲ್ಲಿ ತರಬೇಕಂತ ಗೊತ್ತಿಲ್ಲ, ಗೊತ್ತಿದ್ರು ತರಲ್ಲ. ನಾನಾಗಿದ್ರೆ ಈ 5 ವರ್ಷದಲ್ಲಿ 12 ದಿನ ಕರೆಂಟ್ ಕೊಟ್ಟು 12 ತಾಸು ಮಾತುಗಳು ಹೇಳ್ತಾ ಇದ್ದೀನಿ ಅಂದ್ರೆ 2.5 ವರ್ಷ ಅವಕಾಶ ಕೊಟ್ಟಿದ್ದೀವಿ ನಾವು. ನೀವೆಲ್ಲ ಕೊಟ್ಟಿದ್ದೀರಿ, ನೋಡ್ತಾ ಇದ್ದೀರಿ. ನೀವು 3 ಕಡೆ ಬಂದು ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ. ಅದಕ್ಕೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಏನ್ ಬಂದಿದ್ದೀವಿ, ಮುಖಂಡರು ಅಭಿಮಾನಿಗಳಿಗೆ ಬಂದಿದ್ದೀವಿ, ಒಬ್ಬೊಬ್ಬರನ್ನು ಬಿಸಾಯಾಗಿ ಕೆಲಸ ಮಾಡಬೇಕು. ಭವಿಷ್ಯದಲ್ಲಿ ಜಾತಿ ಧರ್ಮ ಪಂಥ ಎಲ್ಲ ಬಿಡಬೇಕು, ಇದರಿಂದ ನೀವು ಬದುಕಕ್ಕಾಗಲ್ಲ. ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು, ನಮ್ಮ ಹೊಲಗಳಿಗೆ ನೀರು ಬರಬೇಕು, ನಮ್ಮ ಹಳ್ಳಕ್ಕೆ ನೀರು ಹರಿಬೇಕು, ನಮ್ಮ ಬದುಕಿನಲ್ಲಿ ಬದಲಾವಣೆ ಬರಬೇಕು, ನಮ್ಮ ಮಕ್ಕಳಿಗೆ ಉದ್ಯೋಗ ಬರಬೇಕು. ಆ ದಿಸೆಯಲ್ಲಿ ಏನು ಪ್ರಯತ್ನ ಮಾಡಬೇಕು ಅನ್ನೋದು ದಯಮಾಡಿ ಎಲ್ಲರೂ ಕೂಡ ಪ್ರಯತ್ನ. ಈ ವೇಳೆ ಬಿಜೆಪಿ ಪಕ್ಷದ ಮುಖಂಡರುಗಳಾದ ಎಂಎಸ್ ಪಾಟೀಲ್, ಮುತ್ತು ಸೌಕಾರ್ ಅಂಗಡಿ, ಮನೋಜ್ ಶೆಟ್ಟಿ, ಗಂಗಾಧರರಾವ್ ನಾಡಗೌಡ, ಕೆಂಚಪ್ಪ ಬಿರಾದಾರ್, ಮಲ್ಕೇಂದ್ರಗೌಡ ಪಾಟೀಲ್, ಬಿಪಿ ಕುಲಕರ್ಣಿ, ಪ್ರಭು ಕಡಿ, ರವಿಕಾಂತ್ ಬಗ್ಲಿ, ಪ್ರಭುಗೌಡ ಬಿರಾದಾರ, ರಮೇಶ್ ಬಿದ್ನೂರ್, ಸುಮಂಗಲ ಕೋಟಿ, ಕೆವೈ ಬಿರಾದಾರ್ ಹಾಗೂ ಮಹದೇವಯ್ಯ ಶಾಸ್ತ್ರಿ ಮಾತನಾಡಿ, ಅಭಿವೃದ್ಧಿ ಹರಿಕಾರ ನಡಹಳ್ಳಿಯವರನ್ನ ಮತಕ್ಷೇತ್ರದ ಜನರು ಸೋಲಿಸಿದ್ದು ಅದು ಅವರ ಸೋಲಲ್ಲ, ಮತಕ್ಷೇತ್ರದ ಜನರ ಸೋಲು ಎಂದರು. ಪಕ್ಷದ ಕಾರ್ಯಕರ್ತರೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡ ಎಎಸ್ ಪಾಟೀಲ್ ನಡಹಳ್ಳಿ. ಜುಲೈ 22 ಎಎಸ್ ಪಾಟೀಲ್ ನಡಹಳ್ಳಿಯವರ ಹುಟ್ಟುಹಬ್ಬ. ಇದೇ ದಿನಾಂಕದಂದು ಹುಟ್ಟಿದ ಬಿಜೆಪಿ ಪಕ್ಷದ ಕಾರ್ಯಕರ್ತರಾದ ಅಶೋಕ್ ರಾಠೋಡ್, ಚಂದ್ರಶೇಖರ್ ಗಂಗನಗೌಡರ್, ಸಹನಾ ಬಡಗೇರ್, ಸಿದ್ದು ಹಿರೇಮಠ, ಡಾಕ್ಟರ್ ವೀರೇಶ್ ಇಟ್ಗಿ ಅವರೊಂದಿಗೆ ವೇದಿಕೆ ಹಂಚಿಕೊಂಡು ಕೇಕ್ ಕತ್ತರಿಸುವ ಮೂಲಕ ಎಎಸ್ ಪಾಟೀಲ್ ನಡಹಳ್ಳಿಯವರು ತಮ್ಮ 56ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಪುರಸಭೆಯ ಸದಸ್ಯೆ ಸಂಗಮ್ಮ ದೇವರಹಳ್ಳಿ ಸ್ವಾಗತಿಸಿದರೆ ಡಾಕ್ಟರ್ ವೀರೇಶ್ ಪಾಟೀಲ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಸಂಗಮೇಶ್ ಶಿವನಗಿ ಬಳಗ ಮತ್ತು ಚಂದ್ರಶೇಖರ್ ಪತ್ತಾರ್ ಪ್ರಾರ್ಥಿಸಿ ಸಂಗೀತ ಸೇವೆಯನ್ನ ನೀಡಿದರು. ಸಿದ್ದರಾಜ್ ಹೊಳಿ ನಿರೂಪಿಸಿ ವಂದಿಸಿದರು. ನಡಹಳ್ಳಿಯವರ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಮತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರ. ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿಯವರ 56ನೇ ಹುಟ್ಟುಹಬ್ಬದ ಅಂಗವಾಗಿ ನಡಹಳ್ಳಿ ಅಭಿಮಾನಿ ಬಳಗದ ವತಿಯಿಂದ ಮುದ್ದೇಬಿಹಾಳದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಬಿರದಲ್ಲಿ ಬಾಗಲಕೋಟೆ ಮೂಲದ ಹೃದಯ ತಜ್ಞ ಡಾಕ್ಟರ್ ರಾಘವೇಂದ್ರ ಮುರಾಳ್ ನೇತೃತ್ವದಲ್ಲಿ ಇಸಿಜಿ, ಬಿಪಿ, ಶುಗರ್ ತಪಾಸಣೆಗಳು ನಡೆಯಿತು. ಆಶೀರ್ವಾದ ಆಸ್ಪತ್ರೆಯ ಎಲುಬು ತಜ್ಞ ಡಾಕ್ಟರ್ ಸಂತೋಷ್ ಚಿಮ್ಮನಕಟ್ಟಿ ಹಾಗೂ ನೇತ್ರ ತಜ್ಞ ಡಾಕ್ಟರ್ ಪೂರ್ಣಿಮಾ ಚಿಮ್ಮನಕಟ್ಟಿ ಅವರು ಆರೋಗ್ಯ ತಪಾಸಣೆಯನ್ನು ನೆರವೇರಿಸಿದರು. ಬನಶಂಕರಿ ರಕ್ತ ನಿಧಿ ಘಟಕದ ವತಿಯಿಂದ 40ಕ್ಕೂ ಹೆಚ್ಚು ರಕ್ತದಾನಿಗಳಿಂದ ರಕ್ತ ಸಂಗ್ರಹಿಸಲಾಯಿತು. ರಕ್ತದಾನಿಗಳಿಗೆ ಈ ವೇಳೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಆರ್ಎಸ್ ಮಸೂತಿ, ಡಾಕ್ಟರ್ ಚಂದ್ರಶೇಖರ್ ಶಿವಯೋಗಿಮಠ್ ಹಾಗೂ ಡಾಕ್ಟರ್ ವೀರೇಶ್ ಪಾಟೀಲ್ ಅವರು ಆರೋಗ್ಯ ತಪಾಸಣೆಯ ಉಸ್ತುವಾರಿಯನ್ನು ನಿರ್ವಹಿಸಿದರು. ಇದಕ್ಕೂ ಮುನ್ನ ಬೆಳಗ್ಗೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಬಿಜೆಪಿ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಸೇರಿ ಹಣ್ಣು ಹಂಪಲುಗಳನ್ನು ವಿತರಿಸಿದರು.
ಆರೋಗ್ಯ ತಪಾಸಣೆ ಶಿಬಿರದಲ್ಲಿ 50ಕ್ಕೂ ಹೆಚ್ಚು ಜನರು ಇಸಿಜಿ ತಪಾಸಣೆಯನ್ನ ಮಾಡಿಕೊಂಡರು. ಎಸ್ ಪಾಟೀಲ್ ನಡಹಳ್ಳಿಯವರ ಹುಟ್ಟುಹಬ್ಬದ ಅಂಗವಾಗಿ ನಡೆದ ಈ ಶಿಬಿರ ಅರ್ಥಪೂರ್ಣವಾಗಿದೆ ಎಂದು ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ, ಶ್ರೀಶೈಲ್ ದೊಡ್ಮನಿ, ಲಕ್ಷ್ಮಣ್ ಬಿಜ್ಜೂರು, ಜಗದೀಶ್ ಪಂಪನ್ನವರ, ಸಂಜಯ್ ಬಾಗೇವಾಡಿ, ನಾಗೇಶ್ ಕವಡಿಮಟ್ಟಿ, ಗಿರೀಶ್ ಗೌಡ ಪಾಟೀಲ್ ಮುರಾಳ್, ಅನಿಲ್ ರಾಠೋಡ್, ಸಂತೋಷ್ ಬಾದ್ರಬಂಡಿ, ಸೋಮನಗೌಡ ಬಿರಾದಾರ್, ಕಾವೇರಿ ಕಂಬಾರ್, ಪ್ರೇಮಾ ಕಂಬಾರ್, ಗೌರಮ್ಮ ಹುಣಗುಂದ್, ವೀರೇಶ್ ಸಂಗನಗೌಡ ಪಾಟೀಲ್ ಶಿಡವಳಗಿ, ಶಿವು ಕಂಡೋಳಿ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.